ಕೊಡಗು ಜಿಲ್ಲೆಯಲ್ಲಿ ಭಾರಿ ವಾಹನಗಳ ಸಂಚಾರ ಹಾಗೂ ಭಾರಿ ಟಿಂಬರ್ ವಾಹನಗಳ ಸಂಚಾರ ನಿರ್ಬಂಧಿಸಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶ ಹೊರಡಿಸಿ ಬಹುದಿನಗಳೇ ಕಳೆದಿದ್ದರೂ ಕೂಡ ಡಿಸಿ ಆದೇಶವನ್ನ ಲೆಕ್ಕಿಸದೆ ಟಿಂಬರ್ ಮಾಫಿಯಾ ಕೆಲಸ ಮಾಡುತ್ತಿದೆ ಎಂಬ ಆರೋಪವನ್ನ ಸಿದ್ದಾಪುರ ವ್ಯಾಪ್ತಿಯ ಸ್ಥಳೀಯರು ಮಾಡುತ್ತಿದ್ದಾರೆ. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಭಾರಿ ವಾಹನಗಳಲ್ಲಿ ಟಿಂಬರ್ ಸಾಗಿಸಲು 3 ಲಾರಿಗಳು ಸಜ್ಜಾಗಿದ್ದು, ಕತ್ತಲಾಗುತ್ತಿದ್ದಂತೆ ಸದ್ದಿಲ್ಲದೆ ಮರ ಸಾಗಾಟಕ್ಕೆ ಮಾಫಿಯಾ ಪ್ಲಾನ್ ಮಾಡಿಕೊಂಡಿದೆಯಂತೆ. ಜಿಲ್ಲಾಡಳಿತದ ಆದೇಶವನ್ನ ಧಿಕ್ಕರಿಸಿ ಲಾರಿಗಳಲ್ಲಿ ಮರಗಳನ್ನು ತುಂಬಿಸಿ ಸಾಗಾಟಕ್ಕೆ ನಿಂತಿದ್ದ ಘಟನೆ ನಡೆದಿದ್ದು, ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಹಲವು ದಿನಗಳ ಹಿಂದೆ ಅಕ್ರಮವಾಗಿ ಟಿಂಬರ್ ತುಂಬಿದ್ದ ಲಾರಿಯೊಂದು ಹೋಗುವಾಗ ಅಪಘಾತಕ್ಕೆ ಈಡಾಗಿದ್ದು, ಇದಾದ ಬಳಿಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಕೂಡ ಟಿಂಬರ್ ವಾಹನಗಳು ಹೋಗದಂತೆ ಎಚ್ಚರಿಕೆ ನೀಡಿದ್ರು. ಟಿಂಬರ್ ಮಾಫಿಯಾ ನಡೆಸುತ್ತಿರುವವರು ಜಿಲ್ಲಾಧಿಕಾರಿಗಳ ಹಾಗೂ ರಾಜಕೀಯ ನಾಯಕರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ವರ್ತಿಸುತ್ತಿದ್ದು, ಟಿಂಬರ್ ಲಾರಿಗಳಲ್ಲಿ ಮರದ ನಾಟಗಳನ್ನ ಸಾಗಿಸುತ್ತಿದ್ದಾರಂತೆ. ಪ್ರತಿದಿನ ಮಾಲ್ದಾರೆ ಚೆಕ್ಪೋಸ್ಟ್ ಮೂಲಕ ಲಾರಿಗಳ ಸಂಚಾರದ ಬಗ್ಗೆಯೂ ಮಾಹಿತಿ ನೀಡಿದ್ದು, ಚೆಕ್ಪೋಸ್ಟ್ಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿ ಅದನ್ನ ಸರಿಪಡಿಸಿಕೊಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರಂತೆ. ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ನಾಪೋಕ್ಲು ಪೊಲೀಸರು ಭೇಟಿ ನೀಡಿದ್ದು, ಲಾರಿಗಳನ್ನ ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.